ಗಿಲ್ಲಿಯವರು ನಿಮ್ಮ ಅತ್ತೆ ಮಗ ವಿನ್ ಆಗಿರೋದು ಎಷ್ಟು ಖುಷಿ ಇದೆ? ಸೊ ನಾನು ಆಟದ ಥರ ಆಡಕ್ಕೆ ಹೋಗಿದೆ, ಯಾರ ಆಟನೂ ಹಾಳು ಮಾಡಿ ಗೆಲ್ಲೋಕೆ ನಾನು ಹೋಗಿದ್ದೆ. ಗಿಲ್ಲಿಯವರ ಬಡತನದ ಒಂದು ಮುಖವಾಡ ಹಾಕೊಂಡಿದ್ರು ಅನ್ನೋ ಥರದ ಒಂದು ಸ್ಟೇಟ್ಮೆಂಟ್ ನೀವು ಆ್ಯಕ್ಚುಲಿ ಕೊಟ್ಟಿದ್ದೀರಾ. ಸೊ ಮುಖವಾಡ ಇರ್ತಿದ್ದಿದ್ರೆ ಗೊತ್ತಾಗ್ತಿರ್ಲಿಲ್ವಾ ಜನಕ್ಕೆ? ಬಟ್ ನಿಜವಾಗ್ಲೂ ಗಿಲ್ಲಿ ಬಡವನ ಹಾಗಾದರೆ? ಜನಾಭಿಪ್ರಾಯದ ಪ್ರಕಾರ ಅದು ಓಕೆ, ಅಂದರೆ ಅವ್ರಿಗೆ ಆ ಥರ ನೀವೇನು ಹೇಳ್ತಿದ್ದೀರೋ ಒಪಿನಿಯನ್ ಅದು ಯಾವುದೂ ಅನಿಸಿಲ್ಲ ಅವರನ್ನು, ಅಂದರೆ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾರೆ, ಒಪ್ಕೊಂಡು ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಹಾಗಂದ್ರೆ ಎಲ್ಲೋ ಒಂದು ಕಡೆ ನೀವು ಅಂದ್ಕೊಳ್ತಿರೋದೇ ತಪ್ಪು ಅಂತ ಅನಿಸಿದೆ ನೀವು ಯಾವುದು? ಆಟ ಆಡಬೇಕು ಅಂತ ಹೋಗಿರೋರು ನಾವೆಲ್ಲ, ಬಟ್ ಆಡೋ ಆಟನ ಹಾಳು ಮಾಡಬೇಕು ಅಂತ ಬಂದಿದ್ದು ಗಿಲ್ಲಿ, ಬಿಕಾಸ್ ಹಿ ಹ್ಯಾಡ್ ದಟ್ ಪ್ಲ್ಯಾನ್. ಎಸ್ ಕ್ಯಾಟಗರಿ ಅಂದರೆ ಏನು ಎಕ್ಸಾಕ್ಟ್ಲಿ? ಯಾವ ಒಂದು ಲೈನನ್ನು ಟಚ್ ಮಾಡಿದ್ರೆ, ಯಾವ ಪದ ಬಳಕೆ ಮಾಡಿದ್ರೆ ಏನಾಗುತ್ತೆ ಅನ್ನುವಂತಹ ಜ್ಞಾನ, ಶಕ್ತಿ ಎಲ್ಲವೂ ದೇವರು ನನಗೆ ಕೊಟ್ಟಿದ್ದಾನೆ. ಸೊ ಜನಾಭಿಪ್ರಾಯದ ಪ್ರಕಾರ ಸೊ ಈಗ ನಿಮಗೆ 3ನೇ ಸ್ಥಾನ, ಏನಾದರೂ ನಿಮಗೆ ಬೇಸರ ಇದೆಯಾ? ಈ ಸ್ಥಾನದಲ್ಲಿ ಬದಲಾವಣೆ ಆಗಬೇಕಿತ್ತು ಅಂತ ಅನಿಸಿದೆಯಾ? ಹೇಗೆ? ಈಗ ಪ್ರತಿಯೊಬ್ಬರು ಹೇಳ್ತಾ ಇರೋದ್ರಿಂದ ಇಲ್ಲಿಂದ ಕಾವ್ಯನೇನ ಈಗಲೂ? ಸೊ ಐ ಡೋಂಟ್ ನೋ. ಇಲ್ಲಿ ಜೊತೆಗೆ ನೀವು ಒಂದಾಗಿರ್ತೀರಾ ಇನ್ನು ಮುಂದಕ್ಕೆ? ನನಗೆ ಗೊತ್ತಿಲ್ಲ ಏನು ಅಂತ ಹೇಳಿ, ಯಾಕೆಂದ್ರೆ ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ 2ನೇ ರನ್ನರ್ ಅಪ್ ನಮ್ಮ ಅಶ್ವಿನಿ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಮ್ಯಾಮ್, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು. ಹೇಗಿದ್ದಾರೆ ಮ್ಯಾಮ್? ಸೂಪರ್, ನೀವು ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಅಶ್ವಿನಿ ಗೌಡ ಅವರ ತಂಗಿನ ಇದು, ಬಿಕಾಸ್ ಸಾಕಷ್ಟು ವೆಯ್ಟ್ ಲಾಸ್ ಆಗಿದೆ, ಮುಖದಲ್ಲಿ ಕಾಣ್ತಾ ಇದೆ ಅದು. ಸೊ ಏನಿದಾರ ಮರ್ಮ? ಮರ್ಮ ಏನಿಲ್ಲ, ಬಿಗ್ ಬಾಸ್ ಬಹುಶಃ ನಾವು ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲ ಕೊಬ್ಬಿತ್ತಲ್ವಾ, ಎಲ್ಲ ಕರಗಿ ವಾಪಸ್ ಬಂದಿದ್ದೀವಿ. ಓಕೆ, ಸೊ ಚೆನ್ನಾಗಿತ್ತು. ಓಕೆ ಮ್ಯಾಮ್, 112 ಡೇಸ್ ಆಫ್ ಜರ್ನಿ, ಏನೊಂದು ಟೈಟಲ್ ಕೊಡ್ತೀರಾ? ನಿಮ್ಮ ಛಲಗಾರ್ತಿ ಅಂತ ನೀವು ಹೇಳ್ಕೊಂಡಿದ್ದೀರಾ ಆಲ್ರೆಡಿ, ಬಟ್ ನಿಮ್ಮ ಜರ್ನಿಗೆ ಒಂದು ಏನಾದರೂ ಅದನ್ನೊಂದು ಫಿಲಮ್ ಮಾಡೋದಾದರೆ, ಅದಕ್ಕೊಂದು ಒಂದು ಟೈಟಲ್ ಕೊಡೋದಾದರೆ ಏನಂತ ಕೊಡ್ಬೋದು? ನೀವೇ ಕೊಟ್ಬಿಡಿ ಅಲ್ಲ, ಯಾಕಂದ್ರೆ ನನ್ನ ಬಗ್ಗೆ ನಾನೇ ಹೊಗಳ್ಕೊಂಡಾಗ ತುಂಬಾ ಬೇರೆ ತರ ಅನ್ಸುತ್ತೆ. ಬಹುಶಃ ಹೊರಗಡೆ ಜನ ತುಂಬಾ ಟೈಟಲ್ಸ್ ಕೊಟ್ಟಿದ್ದಾರೆ. ಸಿಂಹಿಣಿ ಅಂತ ಕರೆದಿದ್ದಾರೆ, ರೆಬಲ್ ಅಂತ ಕರೆದಿದ್ದಾರೆ, ಆಮೇಲೆ ಬಿಗ್ ಬಾಸ್ ಫೈರ್ ಬ್ರ್ಯಾಂಡ್, ಸುದೀಪ್ ಅಣ್ಣ ಕರೆದ್ರು ನನಗೆ ಫೈರ್ ಬ್ರ್ಯಾಂಡ್ ಅಂತ. ಆಮೇಲೆ ಈ ಥರ ಎಲ್ಲ ಹೆಸರುಗಳು. ಸೊ ನಂಗೆ ಗೊತ್ತಿಲ್ಲ, ಅದನ್ನ ಜನರ ಬಾಯಿಂದ ಕೇಳಕ್ ನನಗೆ ಇಷ್ಟ. ಈಗ ನಮ್ಮನ್ನು ನಾವು ಹೊಗಳ್ಕೊಳ್ಳೋದ್ರಲ್ಲಿ ಯಾವ ಮಜಾ ಅಂತ. ಗಂಡು ಬೀರಿ ಅಶ್ವಿನಿ ಅಂತ ಕೊಡ್ಬೋದು. ಗಂಡು ಬೀರಿ, ಎಸ್, ಖುಷಿ ಆಗುತ್ತೆ ನನಗೆ. ಹೌದು, ಯಾಕಂದ್ರೆ ಯಾರೇ ಅಲ್ಲಿ ಬಂದರೂ ಕೂಡ ಅವ್ರ ಸಮನಾಗಿ ಪೈಪೋಟಿ ಖಂಡಿತ ನಾನು ಕೊಟ್ಟಿದ್ದೀನಿ. ಐ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಸೊ ಹಾಗಾಗಿ ಅವ್ರಿಗೂ ನಾನು ಸಮನಾಗಿ ಐ ಥಿಂಕ್ ಪೈಪೋಟಿ ಕೊಟ್ಟಿದ್ದೀನಿ, ಯಾವುದ್ರಲ್ಲೂ ಕಡಿಮೆ ಇರಲಿಲ್ಲ. ಎಸ್ ಮ್ಯಾಮ್. ನಮ್ಮ ಡೈರೆಕ್ಟ್ ಪ್ರಶ್ನೆಗಳು ಅಂದರೆ ಜನಗಳ ತಲೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನೇ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ಬಿಕಾಸ್ ಅದೇ ವಿಷಯಕ್ಕೆ ಹೆಸರುವಾಸಿ ಈಗ ನಮ್ಮ ಚಾನಲ್ ಸದ್ಯಕ್ಕೆ. ಸೊ ತುಂಬಾ ಅಂದ್ರೆ ಕುಶಲೋಪರಿ ಎಲ್ಲ ನಾವು ವಿಚಾರಿಸ್ಲಿಕ್ಕೆ ಹೋಗಲ್ಲ ಜಾಸ್ತಿ ಹಾಗೆ, ಬಿಕಾಸ್ ಅದನ್ನ ಬೇರೆ ಮಾಧ್ಯಮದಲ್ಲಿ ಮಾಡಿರ್ತಾರೆ. ಹಾಂ ಮ್ಯಾಮ್, ಮೊದಲಿಗೆ ಗಿಲ್ಲಿಯವರು ನಿಮ್ಮ ಅತ್ತೆ ಮಗ ವಿನ್ ಆಗಿರೋದು ಎಷ್ಟು ಖುಷಿ ಇದೆ? ನಾನು ಕಪ್ ಗೆಲ್ಲದೆ ಇರೋಷ್ಟು ನನಗೆ ಬೇಸರ ಇದೆ. ಆ ವಿಚಾರ ನಾನು ಮಾತಾಡಲ್ಲ. ಬಟ್ ನಾನು ಆಟ ಆಡಿದ್ದೀನಿ ಸಂಪೂರ್ಣವಾಗಿ, ನಾನು ಬಿಗ್ ಬಾಸ್ ಮನೆಗೆ ಅರ್ಪಿಸ್ಕೊಂಡಿದ್ದೀನಿ. ಸೊ ನಾನು ಆಟದ ಥರ ಆಡಕ್ಕೆ ಹೋಗಿದೆ, ಯಾರ ಆಟನೂ ಹಾಳು ಮಾಡಿ ಗೆಲ್ಲೋಕೆ ನಾನು ಹೋಗಿರ್ಲಿಲ್ಲ. ಆ ಬೇಸರ, ಕಪ್ ನನ್ನ ಕೈಗೆ ಬರಬೇಕಿತ್ತು ಅಂತ ನನಗನ್ಸುತ್ತೆ. ಕಳ್ಕೊಂಡಿದ್ದ ಬೇಸರ ತುಂಬ ಇದೆ. ಓಕೆ, ಸೊ ಗಿಲ್ಲಿಯವರು ಆ್ಯಕ್ಚುಲಿ ಅಂದರೆ ಬಡತನದ ಒಂದು ಮುಖವಾಡ ಹಾಕೊಂಡಿದ್ರು ಅನ್ನೋ ಥರದ ಒಂದು ಸ್ಟೇಟ್ಮೆಂಟ್ ನೀವು ಆ್ಯಕ್ಚುಲಿ ಕೊಟ್ಟಿದ್ದೀರಾ. ಸೊ ಈಗ ಅಂದರೆ ಇಷ್ಟರ ಮಟ್ಟಿಗೆ ಜನ ಅವರಿಗೆ ಪ್ರೀತಿ ತೋರಿಸಿದ್ದಾರೆ. ಸೊ ಮುಖವಾಡ ಇರ್ತಿದ್ದಿದ್ರೆ ಗೊತ್ತಾಗ್ತಿರ್ಲಿಲ್ವಾ ಜನಕ್ಕೆ? ಈಗ ನಾನು ಮುಖವಾಡ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಒಂದು ಹೇಳೋಕೆ ಬಯಸ್ತೀನಿ. ಯಾಕಂದರೆ ಇದೆಲ್ಲವೂ ಹೊರಗಡೆ ಆದಂಥದ್ದು, ಇದು ಯಾವುದು ನಾನು ಕೊಟ್ಟಿರೋವಂಥದ್ದಲ್ಲ. ಹೊರಗಡೆ ಜನನೇ ಇದಕ್ಕೆ ಕೊಟ್ಟಿರೋಂಥ ಆಯಾಮವನ್ನು ನಾನು ಇನ್ನೊಂದಷ್ಟು ಇದು ಮಾಡಿದೆ, ಅಷ್ಟು ಎಕ್ಸ್ಪ್ಲೇನ್ ಮಾಡಿದೆ. ಏನೋ ಶ್ರೀಮಂತರ ವರ್ಸಸ್ ಬಡವ ಅನ್ನೋ ರೀತಿಲಿ ಏನೋ ಪೋಟ್ರೆ ಮಾಡಿದಾರಂತೆ. ಬಟ್ ಬಿಗ್ ಬಾಸ್ ಮನೆಗೆ ಯಾರು ನಮ್ಮನ್ನು ಕೇಳಲ್ಲ, ನೀನು ಬಡವನ, ನೀನು ಶ್ರೀಮಂತನ, ನೀನು ಬಡವ ಆಗಿದ್ರೆ ನೀನು ಬಿಗ್ ಬಾಸ್ಗೆ ಬಾ, ಅಥವಾ ನೀನು ಶ್ರೀಮಂತ ಆಗಿದ್ರೆ ಬಾ ಅಂತ ಯಾರು ಕೇಳಲ್ಲ. ಮತ್ತು ಇಲ್ಲಿ ಯಾವ ಇನ್ಫ್ಲೂಯೆನ್ಸು ನಡೆಯಲ್ಲ. ನಿನ್ನ ವ್ಯಕ್ತಿತ್ವ, ನಿನಗೆ ಯೋಗ್ಯತೆ ಇದ್ರೆ ಮಾತ್ರ ಬಿಗ್ ಬಾಸ್ ಉಳಿಸ್ಕೊಳ್ಳೋ ಅಂಥದ್ದು. ಬಟ್ ಇಲ್ಲಿ ಯಾಕೆ ಅದು ಬಂತು? ಇಲ್ಲಿ ನಾನು ಒಂದೇ ಕೇಳೋದು, ಯಾವ ಬಡವ ಯಾವ ಶ್ರೀಮಂತ ಅಂತ ಖಂಡಿತ ಅಲ್ಲ. ನೀನು ಬನಿಯನ್ ಹಾಕೊಂಡು ಬಂದ ತಕ್ಷಣ, ನೀನು ಚಡ್ಡಿ ಹಾಕೊಂಡು ಬಂದ ತಕ್ಷಣ ನೀನು ಬಡವ ಆಗಲ್ಲ. ಆಮೇಲೆ ಇನ್ನೊಬ್ಬರ ಆಟನ ನೀನು ಹಾಳು ಮಾಡಿ ನೀನು ಆಡ್ತಾ ಇದೆಯಾ ಅಂತ ಆದಾಗ ಅದು ನಿಜವಾದ ಆಟನೂ ಆಗಲ್ಲ. ಹಾಗಾಗಿ ನನಗನ್ಸಿದ್ದು, ಬೇರೆ ಕಂಟೆಸ್ಟೆಂಟ್ಗಳನ್ನು ನಾವಿಲ್ಲಿ ಪೋಟ್ರೇ ಮಾಡೋದಿದೆಯಲ್ಲ, ತುಂಬ ಒಂದಷ್ಟು ಸೀಸನ್ಗಳನ್ನ ನೋಡ್ಕೊಂಡು ಬಂದು ಅವ್ರ ಥರನೇ ಆಡೋದಿದೆಯಲ್ಲ, ಹಾಗಾದ್ರೆ ನಮ್ಮ ವ್ಯಕ್ತಿತ್ವ ಎಲ್ಲಿ ಹೋಯಿತು? ಪ್ರೀತಿ ಗಳಿಸಿರ್ಬೋದು, ಕಪ್ಪನ್ನ ಗೆದ್ದಿರ್ಬೋದು, ಎಲ್ಲವೂ ಆಗಿರ್ಬೋದು. ಬಟ್ ಈ ಥರದ ಒಂದು ಮುಖವಾಡ ಏನಿದೆ, ಇದು ನನಗೆ ಎಲ್ಲೋ ಒಂದು ಕಡೆ ಅದು ಇಟ್ಸ್ ನಾಟ್ ಅ ಕಾಮಿಡಿ ಶೋ, ಇದು ವ್ಯಕ್ತಿತ್ವಗಳ ಆಟ. ನಾವು ನಾವಾಗೇ ಇರಬೇಕಾಯ್ತು. ಬಟ್ ಅದೆಲ್ಲೂ ನನಗೆ ಕಾಣಿಸ್ಲಿಲ್ಲ. ಹಾಗಾಗಿ ನಾನು ಆ ವಿಚಾರದ ಬಗ್ಗೆ ಮಾತಾಡಿದ್ದೀನಿ. ಓಕೆ, ಬಟ್ ಈಗ ಜನಾಭಿಪ್ರಾಯದ ಪ್ರಕಾರ ಅದು ಓಕೆ, ಅಂದರೆ ಅವ್ರಿಗೆ ಆ ಥರ ನೀವೇನು ಹೇಳ್ತಿದ್ದೀರೋ ಒಪಿನಿಯನ್ ಅದು ಯಾವುದೂ ಅನಿಸಿಲ್ಲ ಅವರನ್ನು, ಅಂದರೆ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾರೆ, ಒಪ್ಕೊಂಡು ಬಿಟ್ಟಿದ್ದಾರೆ ಆ್ಯಕ್ಚುಲಿ.
ಸೊ ಹಂಗಂದ್ರೆ ಎಲ್ಲೋ ಒಂದ್ ಕಡೆ ನೀವು ಅನ್ಕೊಳ್ತಿರೋದೇ ತಪ್ಪು ಅಂತ ಅನ್ಸಿದೆ ನೀವು ಯಾವತ್ತಾದ್ರು? ಇಲ್ಲ, ಅದನ್ನ ನಾನು ಅನ್ಕೊಂಡಿಲ್ಲ. ನಾನು ಹೊರಗಡೆ ಬಂದ ಮೇಲೆ ಅದು ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ನಮ್ಗೇನು ಗೊತ್ತಾಗಲ್ಲ. ಈಗ ಜನ ನನ್ನನ್ನು ಕೇಳ್ತಾರೆ, ನೀವೇ ಅಂತ ಅನ್ಕೊಂಡಿದ್ವಿ ನಾವು, ಬಟ್ ಈ ತರ ಎಲ್ಲ ಆಗೋಯ್ತು ಹೊರಗಡೆ. ಇದು ರಾಜಕೀಯ ಬಂದ್ಬಿಡ್ತು, ಧರ್ಮ ಬಂತು, ಜಾತಿ ಬಂತು, ಕನ್ನಡ ಸಂಘಟನೆ ಅಂತ ಬಂತು, ಆಮೇಲೆ ಏನೇನೇನೇನೋ ಬಂದ್ಬಿಟ್ಟಿದೆ, ಜಾತಿ ಪಂಗಡ ಭಾಷೆ ಇವೆಲ್ಲ ಬಂದಿದೆ, ಶ್ರೀಮಂತ ಬಡವ ಅಂತೆಲ್ಲ ಏನೇನೋ ಇದೆಲ್ಲ ಒಂದ್ ತಕ್ಕಡಿಗೆ ಹಾಕಿರು. ಇದು ನಾನು ಹೇಳಿರುವಂಥದ್ದಲ್ಲ, ಹೊರಗಡೆ ಜನನೇ ಮಾತಾಡಿರುವಂಥದ್ದು. ಹಾಗಾಗಿ ನಾನು ಅದಕ್ಕೆ ನಾನು ಏನು ಉತ್ತರ ಕೊಡ್ಬೇಕು ನಾನು ಕೊಟ್ಟಿದ್ದೀನಿ ಅಷ್ಟೇ. ದಿಸ್ ಇಸ್ ನಾಟ್ ಮೈ ಕ್ವೆಶ್ಚನ್ ಆರ್ ದಿಸ್ ಇಸ್ ನಾಟ್ ಮೈ ಆನ್ಸರ್. ಬಟ್ ನಿಮ್ಮ ದೃಷ್ಟಿಕೋನದಲ್ಲಿ ಗಿಲ್ಲಿ ಮುಖವಾಡ ಹಾಕಿದ್ರು ಅಂತ ಅನ್ಸಿದ್ಯಾ ನಿಮ್ಗೆ? ಅಲ್ಲ, ನಾನು ಒಂದೇ ಕೇಳೋದು, ಬಡವ್ರ ಮಕ್ಕಳು ಬೆಳಿಬೇಕಪ್ಪ, ಬಡವ್ರ ಮಕ್ಕಳು ಉದ್ಧಾರ ಆಗ್ಬೇಕಪ್ಪ ಅಂತ ಡಾಲಿ ಧನಂಜಯ ಅವ್ರು ಹೇಳಿರ್ತಾರೆ. ಬಟ್ ನಿಜವಾಗ್ಲೂ ಗಿಲ್ಲಿ ಬಡವನ ಹಾಗಾದ್ರೆ? ಸರ್ ಬಡವ ಅಲ್ಲ, ಬಟ್ ಅವ್ರಿಗೆ ಹೇಗೆ ಅದನ್ನ ಮತ್ತೆ ಅದನ್ನ ಯಾಕೆ ಸ್ಟ್ರಾಟಜಿ ಕಾರ್ಡ್ ಆಗಿ ಬಳಸ್ತಿದ್ದೀರಿ? ಬಟ್ ಅವ್ರು ಹೇಳಿಲ್ವಲ್ಲ ಮ್ಯಾಮ್, ಎಲ್ಲಾದ್ರೂ ಬಡವ ಅಂತ ಅವ್ರು ಎಲ್ಲೂ ಅಲ್ಲಲ್ಲ, ಅದನ್ನೇ ಹೇಳ್ತಿರೋದು. ಯಾರು ಹೇಳಿದಾರೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಇದು ಗಿಲ್ಲಿನೂ ಹೇಳಿಲ್ಲ, ಇದು ಅಶ್ವಿನಿನೂ ಹೇಳಿಲ್ಲ. ನಾನು ಎಲ್ಲೂ ಕೂಡ ನಾನು ಐಷಾರಾಮಿ ಜೀವನ ಮಾಡ್ತಿದ್ದೀನಿ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ, ಅಥವಾ ಗಿಲ್ಲಿ ಹೇಳಿದಾರೆ ಅಂತಾನು ನಾನು ಹೇಳಿಲ್ಲ. ಇದನ್ನ ಯಾರು ವಿಶ್ಲೇಷಣೆ ಮಾಡಿದ್ರು, ಇದನ್ನ ಯಾರು ಕಂಪೇರ್ ಮಾಡಿದ್ರು, ನಾನು ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ. ಸಿ, ನೀವು ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಹೇಳುವಾಗ, ಹಾಗಾದ್ರೆ ಇನ್ಮೇಲೆ ಬಿಗ್ ಬಾಸ್ ಮನೆಗೆ ನೀವು ಯಾವುದೇ ಟೆಸ್ಟ್ಗಳನ್ನ, ಫಿಸಿಕಲ್ ಟೆಸ್ಟ್ ಆಗಲಿ ಯಾವುದನ್ನ ನೀವೇನು ಮಾಡಬೇಡಿ, ಸೈಕ್ಯಾಟ್ರಿಸ್ಟ್ ಜೊತೆ ನಿಮ್ಮ ಅಪಾಯಿಂಟ್ಮೆಂಟ್ಸ್ ಆಗಲಿ ಏನು ಮಾಡಿ, ಅವ್ರ ಒಂದು ಹಿಸ್ಟ್ರಿ ತಗೊಂಬಿಡಿ, ಏನು ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಏನು, ಅವ್ರ ಕಂಪ್ಲೀಟ್ ಡೇಟಾ ಏನೋ ತಗೊಳ್ಳಿ. ಹೌದಪ್ಪ ಇವನು ಕಡು ಬಡವ ಇವನಿಗೆ ತಗೊಳ್ಳಿ. ಯಾಕೆ ಬಡವ್ರ ಮಕ್ಕಳು ಬೆಳಿಬಾರ್ದ? ಬೆಳಿಬೇಕು. ಯಾಕೆ ರೈತರ ಮಕ್ಕಳು ಬೆಳಿಬಾರ್ದ? ಬೆಳಿಬೇಕು. ಯಾಕೆ ಬೆಳಿಬಾರ್ದು? ಕೊಡಿ, ಅಂಥವ್ರಿಗೆ ಕೊಡಿ, ನಾನು ಖುಷಿ ಪಡ್ತೀನಿ. ಬಟ್ ಇಲ್ಲಿ ಆಟ ಆಡೋದಕ್ಕೆ ಬಡವ ಶ್ರೀಮಂತ ಅನ್ನೋದು ಬೇಕಾಗೇ ಇಲ್ಲ. ದಯವಿಟ್ಟು ಅದನ್ನ ಒಬ್ಬ ಬಡತನ ಅನ್ನೋದನ್ನ, ಶ್ರೀಮಂತಿಕೆ ಅನ್ನೋದನ್ನ ಸ್ಟ್ರಾಟಜಿ ಕಾರ್ಡ್ ಆಗಿ ದಯವಿಟ್ಟು ಬಳಸಬೇಡಿ ಅಂತ ನಾನು ಹೇಳೋಕೆ ಬಯಸ್ತೀನಿ. ಕರೆಕ್ಟ್. ನಮೀಗ ಅಪಾರ್ಟ್ ಫ್ರಮ್ ದಟ್ ಅಂದ್ರೆ ಅದು ಕ್ರಿಯೇಟ್ ಆಗಿರೋದು ಹೊರಗಡೆ. ಸೊ ಈಗ ಗಿಲ್ಲಿ ಅವ್ರ ಬಗ್ಗೆ ನೀವು ಒಳಗಡೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ರಿ, ಅಥವಾ ಅವ್ರ ಜೊತೆಗೆ ಹೊಂದ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರಿ, ಮತ್ತೆ BB ಪ್ಯಾಲೇಸ್ ಆ ಒಂದು ಟಾಸ್ಕ್ ಟೈಮಲ್ಲಿ ಎಷ್ಟು ಅವ್ರ ಪರವಾಗಿ ನಿಂತಿದ್ರಿ ಅಂತ ಅದು ಕೂಡ ನೋಡಿದೀವಿ ನಾವು. ಯಾವುದನ್ನು ನೋಡ್ಲಿಲ್ಲ ಅಂತ ಏನಿಲ್ಲ. ಬಟ್ ಫಸ್ಟಿಂದ ಅದೊಂದು ಟಗ್ ಆಫ್ ವಾರ್ ಸ್ಟಾರ್ಟ್ ಆಗ್ತಾನೆ ಹೋಯ್ತು. ಮತ್ತೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅಂದರೆ ಅವರು ಲೈಕ್ ಕ್ಯಾಪ್ಟನ್ ಆಗಬಾರ್ದು ಅಂತ ನಿಂತ್ಕೊಂಡ್ರು, ಇವ್ರು ಮಾತ್ರ ಆಗಬಾರ್ದು ಅನ್ನೋ ಥರದ್ದೆಲ್ಲ. ಸೊ ಅಂದರೆ ಒಳಗಡೆ ನಮ್ಗೆ ಹೊರಗಡೆಯಿಂದ ನೋಡುವಾಗ ಅದೊಂಥರ ಟಗ್ ಆಫ್ ವಾರ್, ಚೆನ್ನಾಗಿದೆ ಇವರಿಬ್ಬರು ಮಧ್ಯೆ ಇದು ಆಗ್ತಿರೋದು ನಮಗೆ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಆ್ಯಕ್ಚುಲಿ ಜನಗಳ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಬಟ್ ನಿಮಗೆ ಅದು ಹೇಗೆ ಅನ್ನಿಸ್ತಾ ಇತ್ತು? ಬಿಕಾಸ್ ಗಿಲ್ಲಿ ಏನಿದ್ರು ಅವ್ರದ್ದು ಒಂದು ಪಾಸಿಟಿವ್ ಥಿಂಗ್ ಏನಂದ್ರೆ ಅವ್ರು ಎದುರುಗಡೆನೇ ಹೇಳ್ತಾ ಇದ್ರು, ಏನಿದ್ರು ಹಿಂದೆ ಯಾವತ್ತೂ ಮಾತಾಡಿಲ್ಲ. ಅದು ಕೂಡ ಆ್ಯಕ್ಚುಲಿ ಒನ್ ಆಫ್ ದ ಎಕ್ಸ್ ಫ್ಯಾಕ್ಟರ್ಸ್, ಅಂದರೆ ಇಷ್ಟರ ಮಟ್ಟಿಗೆ ಜನ ಪ್ರೀತಿಸೋದಕ್ಕೆ ಗಿಲ್ಲಿ. ಸೊ ನಿಮಗೆ ಹೆಂಗಿತ್ತು ಅದೆಲ್ಲ? ಇಲ್ಲ, ತುಂಬ ಡಿಸ್ಟರ್ಬ್ ಆಗ್ತಾ ಇತ್ತು. ಯಾಕೆಂದರೆ ನಾವು ಆಟ ಆಡಬೇಕಾದ್ರೆ ನೀವೇನು ಇಲ್ಲಿ ಹೊರಗಡೆಯಿಂದ ನೋಡ್ತೀರಾ ಹಾಗಲ್ವೇ ಅಲ್ಲ. ಬಿಗ್ ಬಾಸ್ ಮನೆ ನಮ್ಗೆ ಅದೇ ಜಗತ್ತು. ಅಲ್ಲಿ ಹೇಳೋದೇ ವೇದವಾಕ್ಯ, ಅಲ್ಲಿ ಕೇಳೋವಂಥ ಧ್ವನಿನೇ ನಮಗೆ ಶಕ್ತಿ, ವೀಕ್ನೆಸ್. ಬಟ್ ನಿಮ್ಮನ್ನು ತುಂಬ ಕೆಳಗಿಟ್ಟು ಮಾತಾಡಿದಾಗ ನಿಮ್ಗೆ ಒಂದು ರೀತಿಯ ತುಂಬ ಡಿಸ್ಟರ್ಬ್ ಆಗುತ್ತೆ. ಯಾರಾದರೂ ಓಕೆ, ಇವ್ರು ಆಗಬಾರ್ದು. ಲಾಸ್ಟ್ ಕ್ಯಾಪ್ಟನ್ಸಿ ಒಂದು ರೇಸ್ ಇದು ಬರುತ್ತೆ ನನ್ನ ಮತ್ತೆ ಧನು ಅವರ ಮಧ್ಯದಲ್ಲಿ. ಇಡೀ ಮನೆ ಧನುಗೆ ಸಪೋರ್ಟ್ ಮಾಡುತ್ತೆ. ಬಟ್ ಅವತ್ತು ಆ ಜಾಗದಲ್ಲಿ ಆಪೋಸಿಟ್ ಆಗಿ ಧನು ಮಾಡಿದ ತಪ್ಪನೇ ಇದೆ ಅಶ್ವಿನಿ ಮಾಡಿದ್ದಿದ್ರೆ ಧನುಗೆ ಅನ್ಯಾಯ ಆಗಕ್ಕೆ ಬಿಡ್ತಾ ಇದ್ರೆ ಇಡೀ ಮನೇಲಿ? ಇಲ್ಲ, ಯಾಕಂದ್ರೆ ಒಂದು ಗುಂಪಲ್ಲಿದ್ರು. ಹಾಗಾಗಿ ಏನೇ ಆದ್ರೂ ನನ್ನ ಕಟೌಟ್ ಏನಲ್ಲಿ ಬಂದಿತ್ತು ಅದನ್ನ ಕೆಲವ್ರಿಗೆಲ್ಲ ಅರಗಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಬಿಕಾಸ್ ನನಗೊಂದು ಕ್ಯಾಪ್ಟನ್ಸಿ ಅಂತ ಬಂದ್ರೆ ಇನ್ನೊಂದು ಒಂದು ಬೇರೆ ಒಂದು ಲೆವೆಲ್. ಸೊ ಹಾಗಾಗಿ ಕೊನೆವರೆಗೂ ನಾನು ಕ್ಯಾಪ್ಟನ್ ಆಗಬಾರ್ದು ಅಂತ ಸತತವಾಗಿ ಆ ಪ್ರಯತ್ನ ಇದ್ದೇ ಇತ್ತು. ಅದನ್ನ ನಾನು ನೋಡಿದ್ದೀನಿ, ನೀವು ನೋಡಿದ್ದೀರಿ. ಹೌದು ಮ್ಯಾಮ್. ಅಂದರೆ ನನಗೆ ಒಂದು ಆ್ಯಕ್ಚುಲಿ ಅಂದರೆ ನಂಗೆ ಅರ್ಥ, ಐ ಆಮ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಷ್ಟೇ. ಏನಂತಂದರೆ ಈಗ ಫಾರ್ ಎಕ್ಸಾಂಪಲ್ ಅಂದರೆ ನೀವು ಹೇಳಿದ್ರಿ ನೀವು ಒಬ್ಬರೇ ಆಗಿ ಉಳ್ಕೊಂಡ್ರಿ, ಎಲ್ಲರೂ ನಿಮ್ಮನ್ನು ಒಂಥರ ಅವ್ರು ಗುಂಪು ಕಟ್ಕೊಂಡು ನಿಮ್ಮನ್ನು ದೂರ ಮಾಡಿದ್ರು, ಅಥವಾ ನಿಮ್ಮನ್ನು ಕೆಳಗೆ ಹಾಕಬೇಕು ಅಂತ ಟ್ರೈ ಮಾಡಿದ್ರು ಅಂತ. ಬಟ್ ನನಗನ್ಸಿದ್ದಂದರೆ ಈಗ ನೀವೇನು ಅವ್ರಿಗೆ ಯಾಕಂದರೆ ಅವ್ರಿಗೇನು ನೀವು ರಿಯಾಕ್ಟ್ ಮಾಡಿದ್ರು, ಅವ್ರ ಜೊತೆಗೆ ಹೇಗೆ ಬಿಹೇವ್ ಮಾಡಿದ್ರು, ಅದರಿಂದನೇ ಅವರು ಬೇಸರಗೊಂಡು ಆ್ಯಕ್ಚುಲಿ ಸ್ವಲ್ಪ ದೂರ ಇರಲಿಕ್ಕೆ ಪ್ರಯತ್ನ ಪಟ್ಟಿದ್ದಲ್ವಾ. ಸೊ ಅವಾಗ ನನ್ನಲ್ಲೇ ಏನೋ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ನೀವು ಸರಿಪಡಿಸ್ಕೊಳ್ಬೋದಿತ್ತೋ ಏನೋ ಅಲ್ವಾ? ಈಗ ನೀವು ನೋಡಿದ ಹಾಗೆ ನನ್ನ ಗಿಲ್ಲಿ ಮಧ್ಯದಲ್ಲಿ ಆ್ಯಕ್ಚುಲಿ ಏನೂ ಇರಲಿಲ್ಲ. ಬಟ್ ಗಿಲ್ಲಿ ಹೇಗೆ ಮಾಡ್ತಿದ್ದ ಅಂತಂದ್ರೆ ತುಂಬ ಟ್ರಿಗರ್ ಮಾಡ್ತಿದ್ದ. ಬಿಕಾಸ್ ಅವರು ಒಂದು ಆಟದ ಒಂದು ಪ್ಯಾಟರ್ನನ್ನು ಹಾಕೊಂಡು ಬಂದಿದ್ರು. ಅವ್ರಿಗೆ ಗೊತ್ತಿತ್ತು ಹೀಗೆ ನಾನು ಆಡಬೇಕು, ಹೀಗೆ ಆಡಬೇಕು, ಇದು ಹೀಗೆ ವರ್ಕ್ ಆಗುತ್ತೆ ಅನ್ನೋ ತುಂಬ ಚೆನ್ನಾಗಿ ಸ್ಟಡಿ ಮಾಡಿರ್ತಾರೆ. ಬಟ್ ನಾವ್ಯಾರು ಬಿಗ್ ಬಾಸ್, ಸ್ಪೆಷಲಿ ನಾನು ಯಾವತ್ತು ಬಿಗ್ ಬಾಸ್ನ ನೋಡಿದಂಥವಳೆಲ್ಲ, ಬಹುಶಃ ನಾನೇನಾದರೂ ಈ ಫಿಸಿಕಲ್ ಟಾಸ್ಕ್ಗಳನ್ನ ಮುಂಚೆನೆ ನೋಡಿದ್ದಿದ್ರೆ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಿರ್ಲಿಲ್ಲ. ಯಾಕೆಂದರೆ ನಾನು ಸ್ಪೋರ್ಟ್ಸ್ ಪರ್ಸನ್ ಅಲ್ಲ, ನನಗೆ ಅದನ್ನೆಲ್ಲ ಆಡ್ತೀನಿ ಅನ್ನುವಂಥ ಒಂದು ಮನಸ್ಥಿತಿನೂ ಇಲ್ಲ. ಮತ್ತೆ ಒಬ್ಬರ ಮೇಲೆ ಒಬ್ರು ಬೀಳಬೇಕು, ಒದ್ದಾಡಬೇಕು, ಹೇಳ್ಬೇಕು. ನಾನೊಂದು ಕಲಾವಿದನೂ ಆಗಿರೋದ್ರಿಂದ ಈ ಮಾರ್ಕ್ಗಳು ಇನ್ನೊಂದು ಇವೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ, ಇದು ನನಗೆ ಬೇಕಾಗಿಲ್ಲ ಅಂತ ನಾನು ಡಿಸೈಡ್ ಮಾಡ್ಕೋತಿದ್ದೆ. ಬಟ್ ಬಿಗ್ ಬಾಸ್ ಮನೆಗೆ ನಾವು ಹೆಜ್ಜೆ ಇಟ್ಟ ಮೇಲೆ ನಾನು ಆ್ಯಕ್ಚುಲಿ ನನಗೆ ಗೊತ್ತಾಗಿದ್ದು ಟಾಸ್ಕ್ ಎಲ್ಲ ಇರುತ್ತೆ ಅಂತ ಗೊತ್ತಾಗಿದೆ ಆವಾಗ. ಬಟ್ ಹೋಗಿದ್ದೀವಿ ಅಂದಾಗ ಯುದ್ಧಕ್ಕೆ ಹೊಟ್ಟೋಗಿದ್ದೀವಿ, ಅರ್ಧದಲ್ಲಿ ಬರಬಾರ್ದು. ಯಾಕಂದ್ರೆ ನಂದೇ ಆದಂಥ ಒಂದು ಐಡೆಂಟಿಟಿನ ಇಟ್ಕೊಂಡು ಹೋಗಿದ್ದೀನಿ. ಹೊರಗಡೆನೂ ಒಂಥರ ಯುದ್ಧನೇ. ಸೊ ಯುದ್ಧದಲ್ಲಿ ಗೆಲ್ತೀನೋ ಸೋಲ್ತೀನೋ ಸೆಕೆಂಡ್ರಿ, ಬಟ್ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಅಂತ ಹೇಳಿ ನಿರಂತರವಾಗಿ ನನ್ನ ಹೋರಾಟ ಇತ್ತು. ನನ್ನ ಕುಗ್ಗಿಸಿದ್ರು, ನನ್ನನ್ನು ಬೈದ್ರು, ಎತ್ತಾಡಿದ್ರು, ಎಲ್ಲವೂ ಕೂಡ. ಬಟ್ ಈ ಬರದಲ್ಲಿ ನನಗೆ
ಅಲ್ಲಿ ತಪ್ಪೇ ಮಾಡಿಲ್ಲ ಯಾರು ಅಂತ ನಾನು ಹೇಳಲ್ಲ, ತುಂಬಾ ತಪ್ಪು ಮಾಡಿದವರಿದ್ದಾರೆ, ತುಂಬಾ ಆಟಕ್ಕೋಸ್ಕರ ಬೇರೆ 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 ವ್ಯಕ್ತಿಗಳನ್ನ ಬೇರೆ ಬೇರೆ ರೀತಿಲಿ ಬಳಸ್ಕೊಂಡಂತವ್ರಿದ್ದಾರೆ, ಬೇರೆ ಬೇರೆ ಟ್ರ್ಯಾಕ್ಗಳಲ್ಲಿ ಬಳಸ್ಕೊಂಡವ್ರು ಇದ್ದಾರೆ, ಬೇರೆ ಒಂದು ಎಲ್ಲವೂ ಇದೆ. ಅಂದ್ರೆ ಕೆಟ್ಟ ರೀತಿಲಿ ನಾನು ಹೇಳ್ತಿಲ್ಲ, ಇವೆಲ್ಲವೂ ಮಾಡಿದ್ದಾರೆ. ಬಟ್ ಯಾವುದು ತುಂಬಾ ಹೈಲೈಟ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನಮ್ಮ ವಯಸ್ಸಿಗೂ ನಮ್ಮ ಎಕ್ಸ್ಪೀರಿಯನ್ಸ್ಗೂ ನಮ್ಮನ್ನ ನಾವೇನು ತೋರಿಸ್ಕೊಂಡಿದೀವಿ, ಬಿಂಬಿಸ್ಕೊಂಡಿದೀವಿ, ಅದಕ್ಕೂ ಅವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಈಗ ನಾನು ಎ ಅನ್ನೋಕ್ಕೂ ಅಲ್ಲಿ ಕೂತ್ಕೊಂಡು ಯಾರೋ ಬೇರೆಯವ್ರು ಎ ಅನ್ನೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದೇ ಧನು ಯಾರಿಗಾರು ಎ ಅಂದ್ರೆ ಅದು ಮ್ಯಾಟ್ರ್ ಆಗಲ್ಲ. ಇದೇ ಅಶ್ವಿನಿ ಇಲ್ಲಿ ಕೂತ್ಕೊಂಡು ಎ ಬೇಡ ಎ ಅಂದ್ರೆ ಅದು ಮ್ಯಾಟ್ರ್ ಆಗುತ್ತೆ. ಸೊ ಇದು ನಮ್ಮ ಪರ್ಸ್ಪೆಕ್ಟಿವ್ಸ್ ಆ ಮನೇಲಿ. ಸೊ ಕೊನೆವರೆಗೂ ಏನಾಗೋಯ್ತು ಅಂತಂದ್ರೆ ಇಡೀ ಮನೆ ಜಿದ್ದಾಜಿದ್ದಿ ಹೇಗಾಯ್ತು ಅಂತಂದ್ರೆ ಎಲ್ರಿಗೂ ಒಂಥರ ನಾನು ವಿಲನ್ನ ಕಳಿಸ್ಕೊಡ್ತೀನಿ. ಯಾಕೆ ಅಂದ್ರೆ ನನಗೆ ಅರ್ಥ ಆಗೋದು ಒಂದೇ, ಎಲ್ರಿಗೂ ನಾನು ತುಂಬ ಸ್ಟ್ರಾಂಗ್ ಕಂಟೆಂಟರ್ ಆಗಿ ಅನ್ನಿಸ್ತಾ ಇರುತ್ತೆ. ಯಾವುದೇ ವಾರ ಬಂದರೂ ನನ್ನನ್ನು ಏನೇ ಡೈರೆಕ್ಟ್ ನಾಮಿನೇಟ್ ಮಾಡಿದ್ರು ಕೂಡ, ಕಾವ್ಯ ನನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ, ಐ ಥಿಂಕ್ ರಘು ನನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ಸುದಿ ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಪ್ರತಿ ವಾರ ನಾಮಿನೇಷನಲ್ಲಿ ಇರ್ತಿದೆ, ಫಸ್ಟ್ ರೌಂಡಲ್ಲೇ ನಾನು ಸೇವ್ ಆಗ್ತಾ ಇದ್ದೆ. ಸೊ ಈ ಗ್ರಾಫ್ನೆಲ್ಲ ಗಿಲಿ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಿದ್ದ. ಲಾಸ್ಟ್ ವರ್ಗೂ ಮನೆ ತನಕ ಹೋಗಿಲ್ಲ, ಲಾಸ್ಟ್ ರೌಂಡ್ ವರ್ಗೂ ನಾನು ಯಾವತ್ತೂ ಹೋಗಿ ಹೊರಗಡೆ ಬಂದೇ ಇಲ್ಲ. ಇವೆಲ್ಲ ಫಾಲೋ ಮಾಡಿದಾಗ ಏನಾಗುತ್ತೆ, ಒಂದು ಐಡಿಯಾ ಬರುತ್ತೆ, ಹೊರಗಡೆ ಜನ ಇವ್ರನ್ನ ಎಷ್ಟು ಹೋಲ್ಡ್ ಮಾಡ್ತಿದ್ದಾರೆ, ಎಷ್ಟು ಓಟ್ಸ್ ಬೀಳ್ತಿದೆ, ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಈ ಎಲ್ಲಾ ಗ್ರಾಫ್ ಮೇಲೆ ನಮ್ಮನ್ನ ಸ್ಟಡಿ ಮಾಡಿ ಟಾರ್ಗೆಟ್ ಮಾಡ್ತಾರೆ. ಸೊ ನನಗನ್ಸುತ್ತೆ, ಬಟ್ ಅದೇ ಗಿಲ್ಲಿ ಆಕ್ಚುಲಿ ಅಂದ್ರೆ ಇವ್ರು ಕಂಟೆಸ್ಟೆಂಟ್ ಆಗಕ್ಕೂ ಲಾಯಕ್ಕಿಲ್ಲ, ಕ್ಯಾಪ್ಟನ್ ಅಲ್ಲ ಅಂತ ಕೂಡ ಅವ್ರಿಗೆ ಹೇಳ್ತಾರೆ ಆಕ್ಚುಲಿ. ಸೊ ಅವರಿಗೆ ಟಾರ್ಗೆಟ್ ಮಾಡ್ತಿದ್ರೆ ಅಥವಾ ಅವ್ರು ಸ್ಟ್ರಾಂಗ್ ಅಂತ ಅವ್ರ ಪ್ರಕಾರ ನೀವು ಸ್ಟ್ರಾಂಗ್ ಅಂತ ಅವ್ರಿಗೆ ಅನ್ಸಿರ್ತಿದ್ರೆ ಆ ತರದ್ ಯಾಕೆ ಹೇಳ್ತಿದ್ರು ಅವರು, ಅಂದ್ರೆ ಕಂಟೆಸ್ಟೆಂಟ್ ಆಗಕ್ಕೂ ಲಾಯಕ್ಕಿಲ್ಲ? ನನಗ ಇಲ್ಲ, ಅವರು ನೀವು ಗಮನಿಸಿದ್ರೆ 9ನೇ ವಾರದಲ್ಲಿ ರಜತ್ ಅವರು ಬಹುಶಃ 9-10ನೇ ವಾರದಲ್ಲೂ ರಜತ್ ಅವ್ರ ಮನೆ ಒಳಗಡೆ ಬರ್ತಾರೆ. ಆಗ ಒಂದು ಥಮ್ಸ್ ಡೌನ್ ಒಂದು ಇದು ಬರುತ್ತೆ, ನನಗೆ ಟ್ಯಾಗ್ ಅನ್ಸ್ಬಿಟ್ಟು ಹೇಳ್ತಾರೆ ಅವರು, ಇವರು ತುಂಬಾ ಶೀಸ್ ಅ ವೆರಿ ಸ್ಟ್ರಾಂಗ್ ಕಂಟೆಂಡರ್ ಅಂತ ನನಗೊಂದು ಪದ ಬಳಕೆ ಮಾಡ್ತಾರೆ. ಅದಾಗಿ ಇಮಿಡಿಯೇಟ್ ಏನಾಗುತ್ತೆ, ಬಹುಶಃ ಅದನ್ನ ರಜತ್ ಕರೆಕ್ಟ್ ಮಾಡ್ತಾರೆ ಅನ್ಸುತ್ತೆ, ನೀನ್ ಈ ರೀತಿ ಹೇಳ್ಬಾರ್ದು, ಶೀಸ್ ಯುವರ್ ಅಪೋನೆಂಟ್ ಅಂತ. ಯಾಕಂದ್ರೆ ಅವರು ಮನೆ ಒಳಗಡೆ ಬೇಳೆ ಬೈಸ್ಕೊಳಕ್ಕೆ ಬಂದಿರ್ತಾರೆ. ಸೊ ಹಾಗಾಗಿ ಅದನ್ನ ಹೇಳಿದ ತಕ್ಷಣ ಅಲ್ಲಿಂದ ತುಂಬಾ ಬೇರೆನೇ ಒಂದು ವೇವ್ ಲೆಂತ್ ತಗೊಳುತ್ತೆ. ನನ್ನನ್ನು ಅವರು ಇವ್ರಿಗೆ ಯಾವ ಕೇಪಬಿಲಿಟಿನೂ ಇಲ್ಲ, ಇದಿಲ್ಲ, ಏನೇನೋ ಹೇಳ್ತಾನೆ. ಬಿಗ್ ಬಾಸ್ ಅಂತ ಹೇಳ್ತಾರೆ, ನಿನ್ನ ಮಾತಿಗೆ ನೀನು ಬದ್ಧನಾಗಿರ್ಬೇಕು ಅಂತಂದ್ರೆ ಒಂದು ಅಸಮರ್ಥ ರಾಣಿಯನ್ನ ನೀನು ಆಯ್ಕೆ ಮಾಡ್ಕೊ ಅಂತ ಹೇಳ್ತಾರೆ. ಸೊ ಆಗ ನನ್ನನ್ನೇ ಆಯ್ಕೆ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಈ ತರದ್ದು ಛಲಗಳು, ಹಠಗಳು ನನ್ನ ಗಿಲ್ಲಿ ಮಧ್ಯೆ ತುಂಬಾನೇ ನಡೆದಿದೆ. ಅದು ಹೊರಗಡೆಯಿಂದ ತುಂಬಾ ಬ್ಯೂಟಿಫುಲ್ ವಾರ ಕಾಣಿಸಿರ್ಬೋದು, ಬಟ್ ಒಳಗಡೆ ಜಗತ್ತಲ್ಲಿ ನಮ್ಗೆ ಅಷ್ಟು ಬ್ಯೂಟಿಫುಲ್ ಆಗಿ ಇರ್ಲಿಲ್ಲ ಅದು. ಯಾಕಂದ್ರೆ ನಾನು ಗಿಲ್ಲಿನ ಬ್ಯಾಲೆನ್ಸ್ ಮಾಡಬೇಕಾದಂತ ಪರಿಸ್ಥಿತಿ ಇದೆಯಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ಯಾಕೆಂದ್ರೆ ಅವನು ತುಂಬಾ ಚೆನ್ನಾಗಿ ಆಟನ ಅರ್ಥ ಮಾಡ್ಕೊಂಡಿದ್ದ, ಮತ್ತೆ ತುಂಬಾ ಚೆನ್ನಾಗಿ ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡಿ, ಹೇಗೆ ಅವ್ನು ಸ್ಟ್ರಾಟಜಿಕ್ ಆರ್ಟ್ ಪ್ಲೇ ಮಾಡ್ಬೇಕು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಬಟ್ ಯು ಥಿಂಕ್ ಅಂದ್ರೆ ಈಗ ಓಕೆ ಒಂದು 2 ಸೀಸನ್ ನೋಡಿದ್ರು, ಬಟ್ ಅದನ್ನ ಈ ಸಿಚುವೇಶನ್ನೇ ಬೇರೆ, ಇಲ್ಲಿರುವಂತಹ ಈ ಸೀಸನ್ ಇರುವಂತಹ ಕಂಟೆಸ್ಟೆಂಟ್ಸೇ ಬೇರೆ, ಅದನ್ನ 112 ದಿನ ಸ್ಟ್ರಾಟಜಿಕಲಿ ಪ್ಲೇ ಮಾಡೋಕ್ಕಾಗತ್ತಾ ಒಬ್ಬ ವ್ಯಕ್ತಿ? ಒಂದು ಪ್ಯಾಟರ್ನ್ ನೀವು ಹಾಕೊಂಡು ಬಂದಾಗ, ನಾನು ಹೀಗಿರ್ತೀನಿ ಇವ್ರು ಹೀಗೆ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಂಡಾಗ, ಬಿಗ್ ಬಾಸ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಬಂದಾಗ ನಿಮಗೆ ಕೆಲವು ನೀವು ಸ್ಟ್ರಾಟಜಿಗಳನ್ನ ಮಾಡ್ಬೋದು ಅಲ್ಲಿ. ಬಟ್ ಕಂಪ್ಲೀಟ್ಲಿ ಇವತ್ತು ನಾನು ಬಿಗ್ ಬಾಸ್ ಕಂಟೆಂಡರ್, ನಾನು ಒಬ್ಬ ಕಂಟೆಸ್ಟೆಂಟ್. ಬಟ್ ಬಹುಶಃ ಎಕ್ಸಾಮ್ ಎಲ್ಲರೂ ಬರೆಯೋದು ಒಂದೇನೆ, ಬರೆಯೋ ರೀತಿ ಬೇರೆ ಇರ್ಬೋದು ಅಷ್ಟೇನೆ, ಪ್ರಶ್ನೆ ಪತ್ರಿಕೆ ಒಂದೇ ಇರುತ್ತೆ. ಬಟ್ ಪ್ಯಾಟರ್ನ್ ಅಲ್ಲಿ ಬರೋಂಥ ಕಂಟೆಸ್ಟೆಂಟ್ಸ್ ಬೇರೆ ಅಷ್ಟೇ. ಬಟ್ ನಿನ್ಗೊಂದು ಪ್ಯಾಟರ್ನ್ ಗೊತ್ತಿತ್ತು, ಅಂದ್ರೆ ಏನ್ ಒಳಗಡೆ ಹಿಂಗ್ ಮಾಡಿದ್ರೆ ವರ್ಕ್ ಆಗುತ್ತೆ. ಬಿಕಾಸ್ ರಿಯಾಲಿಟಿ ಶೋಸ್ ಅವ್ರು ತುಂಬಾ ಮಾಡಿದ್ರು. ಸೊ ಏನ್ ಮಾಡಿದ್ರೆ ವರ್ಕ್ ಆಗುತ್ತೆ, ಏನ್ ಹೇಳಿದ್ರೆ ಇದು ಕಂಟೆಂಟ್ ಆಗಿ ಓಡುತ್ತೇನೋ ಒಂದು ಊಹೆನೋ ಅವ್ರಿಗಿತ್ತು. ಸೊ ಹಾಗಾಗಿ ಅವ್ರು ಆ ಇದ್ರಲ್ಲೇ ತುಂಬಾ ಇದ್ರು. ಮತ್ತೆ ನಾನ್ ಕೇಳಿದ್ರೆ, ಈಗ ನೀವು ನಾನು ಗಿಲ್ಲಿ ಕಪ್ ಗೆದ್ದಿರೋ ವಿಚಾರದಲ್ಲಿ ಬೇಸರನ ಇದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಬಟ್ ಕಂಪ್ಯಾರಿಟಿವ್ಲಿ ನನ್ನ ಗಿಲ್ಲಿನ ನಾನು ಕಂಪೇರ್ ಮಾಡ್ಕೊಂಡು ಅಷ್ಟೇ ಮಾತಾಡ್ತೀನಿ. ಯಾಕೆಂದ್ರೆ ಕಪ್ಪನ್ನ ಕೊಟ್ಟಿರುವಂಥದ್ದು ಜನ, ಗೆಲ್ಸಿರುವಂಥದ್ದು ಜನ, ಅವರ ಅಭಿಪ್ರಾಯಕ್ಕೆ ನಾವು ಯಾರು ಕೂಡ ಇದು ಮಾತಾಡೋದಂಥದ್ದಲ್ಲ. ಬಟ್ ವೆನ್ ಐ ಕಂಪೇರ್, ನಾನು ಮತ್ತೆ ಗಿಲ್ಲಿ ಅಂತ ಕಂಪೇರ್ ಮಾಡಿದಾಗ, ಟಾಸ್ಕ್ಗಳು ಅಂತ ಬಂದಾಗ ನಾನು ಗಿಲ್ಲಿ ಎಲ್ಲೂ ಆಟ ಆಡಿರೋದು ನೋಡಿಲ್ಲ. ಮನೇಲಿ ಒಂದು ಮನೆ ಕೆಲಸ ಅಂತ ಬಂದಾಗ ಗಿಲ್ಲಿ ಎಲ್ಲೂ ತಾನು ವೈಯಕ್ತಿಕವಾಗಿ ವ್ಯಕ್ತಿತ್ವದಲ್ಲಿ ಎಲ್ಲೂ ಆಟ ಮಾಡಿರೋದು ನಾನು ನೋಡಿಲ್ಲ. ಒಂದು ಕೆಲಸ ಮಾಡಿಸ್ಬೇಕಂದ್ರೂ 100 ಜನ ಅವ್ನ ಹಿಂದೆ ಇರಲೇಬೇಕಾಗಿತ್ತು. ಸ್ಟ್ಯಾಂಡ್ ಅಂತ ಅವ್ರು ಇದ್ದಿದ್ದೆ ಕಾವ್ಯ ಮತ್ತೆ ರಕ್ಷಿತನ್ ಜೊತೆ, ಇಲ್ಲಾಂದ್ರೆ ರಘು ಅಣ್ಣನ ತೊಡೆ ಮೇಲೆ ಮಲ್ಕೊಂಡಿರೋರು. ಹೀಗೆಲ್ಲ ಇದ್ದಾಗ ಒಂದೇ ಕಡೆ ಕೂತಿರೋರು ಬೀನ್ ಬ್ಯಾಗಲ್ಲಿ ಆಟ ಆಡಬೇಕು ಅಂತ ಹೋಗಿರೋರು ನಾವೆಲ್ಲ. ಬಟ್ ಆಡೋ ಆಟನ ಹಾಳು ಮಾಡಬೇಕು ಅಂತ ಬಂದಿದ್ದು ಗಿಲ್ಲಿ, ಬಿಕಾಸ್ ಹಿ ಹ್ಯಾಡ್ ದಟ್ ಪ್ಲಾನ್. ಸೊ ಇದೇ ನಮಗೂ ಅವ್ರಿಗೂ ಇದ್ದಂಥ ವ್ಯತ್ಯಾಸ. ಓಕೆ ಮ್ಯಾಮ್, ಅದೇ ಆ್ಯಕ್ಚುಲಿ ಅಂದರೆ ತುಂಬ ಸಲ ಇದಕ್ಕೆ ಕ್ಲಾರಿಫಿಕೇಶನ್ ಎಲ್ಲ ಕೊಟ್ಟಿದ್ದೀರಾ, ಸಾರಿ ಕೂಡ ಎಲ್ಲ ಕೇಳಿದ್ದೀರಾ ನೀವು ಒಳಗಡೆ. ಎಸ್ ಕ್ಯಾಟಗರಿ ಅಂದರೆ ಏನು ಎಕ್ಸಾಕ್ಟ್ಲಿ? ಈಗ ಹೊರಗಡೆ ನಾನು ಬಂದಮೇಲೆ ನನಗೆ ಗೊತ್ತಾಗಿದ್ದು ಇದನ್ನ ಈ ರೀತಿ ಎಲ್ಲ ಬಿಂಬಿಸೋದಕ್ಕೂ ಸಾಧ್ಯ ಅಂತ. ಒಂದು, ನಾನು ಯಾರು ಅದನ್ನ ಹೈಲೈಟ್ ಮಾಡಿದಾರೆ ಅವ್ರಿಗೊಂದು ನಾನು ಕೇಳ್ತೀನಿ,
ಅಷ್ಟು ತಿಳುವಳಿಕೆ ಇಲ್ಲದೆ ಇರುವಂತಹ ವ್ಯಕ್ತಿ ನಾನಲ್ಲ. ಯಾಕೆ ಅಂದರೆ ನಂದು ಹೋರಾಟದ ಬದುಕು 20 ವರ್ಷದ ಬದುಕು ನಂದು. ಯಾವ ಒಂದು ಲೈನನ್ನು ಟಚ್ ಮಾಡಿದ್ರೆ, ಯಾವ ಪದ ಬಳಕೆ ಮಾಡಿದ್ರೆ ಏನಾಗುತ್ತೆ ಅನ್ನುವಂತಹ ಜ್ಞಾನ ಶಕ್ತಿ ಎಲ್ಲವೂ ದೇವ್ರು ನನಗೆ ಕೊಟ್ಟಿದ್ದಾನೆ. ಈಗ ಒಂದೇ ಒಂದು ನಾನೊಂದು ಅಕ್ಷರವನ್ನು ಬಳಸ್ತೀನಿ, ಎಸ್ ಕ್ಯಾಟಗಿರಿ ಅಂತ. ಈಗ ಒಂದು ಆಟದಲ್ಲಿ ನಾವು ಹೇಳ್ತೀವಿ ಶೋ ಆಫ್ ಕ್ಯಾಟಗಿರಿ, ಸಿಲ್ಲಿ ಕ್ಯಾಟಗಿರಿ. ಈಗ ರಕ್ಷಿತಾ ನಾವು ನೋಡ್ತೀವಿ ಅದೊಂದು ಪಟಾಕಿ ಥರ ಹಾರಾಡ್ತಿರ್ತಾಳೆ, ಹಿಡ್ಕೊಂಡು ಕೂಗಾಡ್ಕೊಂಡು, ಶೌಟಿಂಗ್ ಕ್ಯಾಟಗಿರಿ, ಸಿಲ್ಲಿ ಕ್ಯಾಟಗಿರಿ. ಇದು ನಾನು ಹೇಳೋದು, ಇದು ನಾವು ಮಾತಾಡೋ ಬರದಲ್ಲಿ ಇದೊಂದು ಎಸ್ ಕ್ಯಾಟಗಿರಿಗಳು, ಶೋ ಆಫ್ ಕ್ಯಾಟಗಿರಿ. ಅಂದರೆ ಇದನ್ನ ನಾವು ಬಿಕಾಸ್ ಅವಳು ರಕ್ಷಿತಾ ಶೆಟ್ಟಿ, ಅವಳು ನನಗೆ ಬಂದು ಪರಿಚಯ ಮಾಡ್ಕೊಳ್ಳೋದೆ, ಹಾಯ್ ಮ್ಯಾಮ್ ನಾನು ರಕ್ಷಿತಾ ಶೆಟ್ಟಿ, ಹಾಯ್ ನಾನು ಅಶ್ವಿನಿ ಗೌಡ. ಸೊ ನೀವು ಇದನ್ನು ಯಾವ ಪಂಗಡಕ್ಕೆ ಹಾಕ್ತೀರಾ, ಯಾವ ಜಾತಿಗೆ ಹಾಕ್ತೀರಾ, ಯಾವ ಧರ್ಮಕ್ಕೆ ಹಾಕ್ತೀರಾ? ನಾವು ಯಾರೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ನೀನು ಯಾವ ಜಾತಿ, ಯಾವ ಧರ್ಮ, ಯಾವ ಕುಲ ನಾವು ಯಾರೂ ಕೇಳಿಲ್ಲ. ಒಂದು ತಟ್ಟೆಯಲ್ಲಿ ಎಂಜಲ್ ಕೈಯಲ್ಲಿ ಒಬ್ರಿಗೊಬ್ರು, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಬಿಗ್ ಬಾಸ್ ಮನೆ ಹೇಗಿರುತ್ತೆ, ಒಂದೊಂದು ಆಲೂಗಡ್ಡೆಗೂ ನಾವು ಜಗಳ ಆಡ್ತಿರ್ತೀವಿ, ಈ ಕೈಯಿಂದ ಇಲ್ಲಿ ಹಾಕ್ತೀವಿ, ಇಲ್ಲಿಂದ ಅಲ್ಲಿ ಹಾಕ್ತೀವಿ, ನಾವು ಯಾರೂ ಕೇಳಲ್ಲ ನೀನು ಯಾವ ಜಾತಿ, ಯಾವ ಧರ್ಮ, ಇದು ಎಲ್ಲಿಂದ ಬಂತು, ಯಾರು ಹುಟ್ಟಾಕಿದ್ದು. ಸೊ ನಾನು ಕೇಳೋದು, ಇವೆಲ್ಲ ಹೊರಗಡೆ ಹಿಂದೆ ಮುಂದೆ ರೆಕ್ಕೆ ಪುಕ್ಕಗಳನ್ನ ಹಾಕ್ಕೊಂಡು ನೀವೇನೇನೋ ಹೇಳ್ತೀರಾ ಅಂದರೆ ಅದು ಯಾರು ಕ್ರಿಯೇಟ್ ಮಾಡಿರೋ ಆ ವ್ಯಕ್ತಿತ್ವಗಳು ಅವರ ವ್ಯಕ್ತಿತ್ವ ತೋರಿಸುತ್ತೆ, ಅದು ನನ್ನ ವ್ಯಕ್ತಿತ್ವ ಅಲ್ಲ. ಹಾಗಾಗಿ ಇಲ್ಲಿಂದಾನೇ ಒಂದು ಹೇಳ್ತೀನಿ, ತುಂಬ ಸಿಲ್ಲಿಯಾಗಿ ಬೇರೆಯವ್ರನ್ನ ತೆಗಳೋ ಬರದಲ್ಲಿ ನಿಮ್ಮ ವ್ಯಕ್ತಿತ್ವಗಳನ್ನ ನೀವು ಕೆಳಗೆ ಇಟ್ಕೋಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮಗೆ ಲೇಡೀಸ್ ವಿಷಯಕ್ಕೆ ಅಂತ ಬಂದರೆ ಎಲ್ಲ ಹೆಣ್ಮಕ್ಳು ಕೂಡ ನೀವಂದರೆ ಅವ್ರ ಪರವಾಗಿ ನಿಲ್ತೀವಿ ಅಂತ ಹೇಳಿದ್ರಿ, ಬಟ್ ಅವರೆಲ್ಲರೂ ನಿಮಗೆ ಅಗೇನ್ಸ್ಟ್ ನಿಂತ್ಕೊಂಡ್ರು. ಪ್ಲಸ್ ಅವ್ರು ಯಾರು ಲೈಕ್ ಅಂದರೆ ನಿಮ್ಮನ್ನು ಇಷ್ಟಪಡಲಿಲ್ಲ ಫೈನಲಿ. ಅಂದರೆ ಮ್ಯಾನಿಪುಲೇಷನ್ ಅಂತ ಬಂದಾಗ ಅದೊಂದು 2 VT, ಒಂದು ನಮ್ಮ ಗಿಲ್ಲಿಯವ್ರ ಜೊತೆಗೆ ಜಗಳಾಡಿದ್ದು, ಪ್ಲಸ್ ರಾಶಿಕಾ ಅವ್ರ ವಿಚಾರದಲ್ಲಿ ನೀವೊಂದು ಅವ್ರು ತೊಡೆಯಬೇಕು ಹೆಗಲಬೇಕು ಅಂತ ಹೇಳಿದ್ದು. ಸೊ ಅಲ್ಲಿ ತುಂಬ ಮ್ಯಾನಿಪುಲೇಷನ್ ಅಂತ ನೀಟಾಗಿ ಕಾಣಿಸ್ತು ಆ್ಯಕ್ಚುಲಿ ಪ್ರೇಕ್ಷಕರಿಗೆ. ಸೊ ಹೆಣ್ಮಕ್ಳಿಗೆ ಯಾರಿಗೂ ಇಷ್ಟಪಡಲಿಲ್ಲ ಅಂದರೆ ಕಾವ್ಯ ಅವರು ರಾಶಿಕಾ ಎಲ್ಲರೂ ಜಗಳಾಡೋದು ನಿಮ್ಮ ಜೊತೆಗೆ, ಏನು ಜಸ್ಟಿಫಿಕೇಶನ್ ಕೊಡ್ತೀರಿ ಇದಕ್ಕೆ? ಇಟ್ ಡಸಂಟ್ ಮ್ಯಾಟರ್ ಟು ಮೀ ಅಟ್ ಆಲ್. ಯಾಕೆಂದರೆ ಮನೇಲಿರೋರು ನಿಮ್ಮನ್ನು ಒಳ್ಳೆ ರೀತಿಲಿ ನೋಡ್ತಾರೆ ಅಥವಾ ಒಳ್ಳೇದನ್ನ ಹೇಳ್ತಾರೆ ಅಂತ ನಾನು ಬಯಸೋದೇ ಇಲ್ಲ. ಬಟ್ ನಾನು ಒಂದೇ ಅಲ್ಲಿ ಹೇಳಿದ್ದು, ಗಿಲ್ಲಿ ನನ್ನನ್ನು ನೀನು ಅಂತ ಹೇಳ್ದ ಅಂತಲೇ ಹೇಳ್ತೀನಿ. ಈಗ ನಾನು ಕೇಳೋದು, ನೀನು ಅಂತ ಹೇಳೋ ಅವಶ್ಯಕತೆ ಅಲ್ಲಿ ಏನಿತ್ತು? ನೀನೀಗ ನೀವು ಮಾಡಿ ಅಂದರೆ ಮುಗ್ದೋಗ್ತಾ ಇತ್ತು. ನೀನು ಅಂದಾಗ ಕೇಳ್ತೀನಿ ನಾನು, ನಿನ್ನ ವಯಸ್ಸಿಗೂ ನನ್ನ ವಯಸ್ಸಿಗೂ ಎಷ್ಟು ಅಂತರ ಇದೆ, ಮಾಡಲ್ಲ ಹೋಗಲ್ಲೇ ಅಂತೀನಿ. ಎಲ್ಲರೂ ಹಂಗೆ. ಈಗ ಹೊರಜ ಬದುಕಲು ಈಗ ನನ್ನ ಕ್ಯಾಮ್ರಾ ಇದೆ ಅಂದಾಗ ನಾನು ಅಲ್ಲದೆ ಇರೋ ನನ್ನನ್ನು ನಾನು ತೋರ್ಸೋಕ್ಕಾಗಲ್ಲ. ಈಗ ನೀವು ಸುಮ್ಮನೆ ಹೋಗ್ಬಿಟ್ಟು ಯಾರನ್ನೂ ಹೋಗ್ಬಿಟ್ಟು ನಿಮಗಿಂತ ವಯಸ್ಸಲ್ಲಿ ದೊಡ್ಡವ್ರನ್ನ, ಈಗ ನನ್ನನ್ನೇ ಆಗಲಿ ನಾಳೆ ನಾನು ನೀವೇ ಬಿಗ್ ಬಾಸ್ಗೆ ಹೋದಾಗ ನೀನು ಅಂತ ನೀವು ನನ್ನನ್ನು ಕೇಳಿದಾಗ ನಾನು ಹೋಗಪ್ಪ ಮಗು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನೀವು ಮಗು ಅಲ್ಲ. ನಾನು ತಿರುಗಿಸಿ ಏನು ಉತ್ತರ ಕೊಡಬೇಕು ಅದು ಕೊಟ್ಟಿದ್ದೀನಿ, ಮಾಡಲ್ಲ ಹೋಗೋ ಅಂತಲೇ ಹೇಳಿದ್ದೀನಿ. ನಾನು ಹೇಳಿದ ಮಾತ್ರ ಕೇಳಿಸ್ತು, ಬಟ್ ಗಿಲ್ಲಿ ಹೇಳಿದ ಮಾತ್ರ ಕೇಳಿಸ್ಲಿಲ್ಲ. ಮತ್ತು ರಾಶಿಕಾ ವಿಚಾರ ಅಂತ ಬಂದಾಗ, ರಾಶಿಕಾ ಅವರ ಬಾಕ್ಸಿಂಗ್ ಇದರಲ್ಲಿ ಹೇಳ್ತಾರೆ, ಅಶ್ವಿನಿ ಅವ್ರಿಗೆ ಈ ಮನೆಯಲ್ಲಿ ಒಬ್ಬರಲ್ಲ ಒಬ್ಬರದ್ದು ಒಂದು ಶೋಲ್ಡರ್ ಬೇಕಾಗಿರುತ್ತೆ, ಶೆಲ್ಟರ್ ಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಅವಾಗ ನಾನು ಹೇಳ್ತೀನಿ, ತುಂಬ ಇದ್ರ ಹಿಂದೆನೂ ಎಷ್ಟೊಂದು ಸಂದರ್ಭಗಳಲ್ಲಿ ನಾನು ಹೇಳಿರ್ತೀನಿ, ರಘು ಅಣ್ಣ ಇಡೀ ಮನೆಗೆ ಅವ್ರು ರಘು ಅಣ್ಣ, ರಾಶಿಕಾ ರಘು ಅಣ್ಣ ಅಂತ, ರಕ್ಷಿತಾ ಅಂತಾರೆ ಅಂತ ಹೇಳಿರ್ತೀನಿ. ಇದು ಯಾರು ತಲೆಗೆ ತಗೊಳ್ಳಲ್ಲ. ಅವ್ರಿಗೆ ಹೇಗೆ ಬೇಕು ಆ ಕಾಂಟೆಕ್ಸ್ಟಲ್ಲಿ ಅವ್ರು ತಿರುಗಿಸ್ತಾ ಇರ್ತಾರೆ. ಹೌದಪ್ಪ, ನಿಮಗೂ ರಘು ಅವ್ರು ಹೆಗಲ್ ಬೇಕು, ರಘು ಅವ್ರು ತೊಡೆ ಬೇಡವಾ ನಿಮಗೆ ಅಂದರೆ, ಅವ್ರು ಮಲಗೋದಾಗ್ಲಿ ಒರಗೋದಾಗ್ಲಿ, ಈಗ ನೀವು ಕೆಟ್ಟದಾಗೆ ಅದನ್ನು ತಗೋಬೇಕಂದ್ರೆ ಕೆಟ್ಟದಾಗಿ ತಗೊಳ್ಳೇಬೋದು. ಬಟ್ ನಾವು ಹೇಳಿದ ರೀತಿನ ನೀವು ಬಿಂಬಿಸ್ತಾ ಇರೋ ರೀತಿಗೂ ತುಂಬ ವ್ಯತ್ಯಾಸ ಇದೆ. ಸೊ ದಯವಿಟ್ಟು ಅದನ್ನು ಮ್ಯಾನಿಪುಲೇಟ್ ಮಾಡಬೇಡಿ. ನಾನೆಲ್ಲ ಮ್ಯಾನಿಪುಲೇಟ್ ಮಾಡ್ತಿದ್ದಿದ್ದು, ಇವ್ರುಗಳು ಬಿಗ್ ಬಾಸ್ ಮನೆ ಒಳಗಡೆ ಕೂತ್ಕೊಂಡು ಮ್ಯಾನಿಪುಲೇಟ್ ಮಾಡ್ತಿರು. ಬಿಕಾಸ್ ಅವ್ರಿಗೆ ಸರ್ವೈವಲ್. ಈಗ ನನ್ನನ್ನು ಆ ರೀತಿ ಹೇಳಿದ್ರೆ, ನನ್ನನ್ನು ಆ ರೀತಿ ತೋರಿಸಿದ್ರೇನೆ ನಾಳೆ ಅವ್ರು ಆ ಮನೇಲಿ ಇರೋಕ್ಕೆ ಸಾಧ್ಯ. ಕೊನೆಗೆ ಕೆಲವ್ರಿಗೆ ನಮಗೆ ಫುಲ್ ಜಗಳಕ್ಕೆ ಬಂದ್ಬಿಡ್ತೀವಿ. ಯಾಕಂದರೆ ಸರ್ವೈವಲ್ ಅವ್ರಿಗೇನು ಅಂದರೆ, ಒಟ್ಟಿನಲ್ಲಿ ಆ ಮನೇಲಿ ನಾನು ಸರ್ವೈವ್ ಆಗಬೇಕಂದ್ರೆ ಅಶ್ವಿನಿ ಅವ್ರ ಜೊತೆ ಜಗಳ ಆಡಬೇಕು. ಒಂದು ಜಗಳ ಅಶ್ವಿನಿ ಅವ್ರ ಜೊತೆ ಆಡಿದ್ರೆ, ಒಂದು ಪ್ರೋಮೋ ಬಿತ್ತು ಅಂದರೆ 1 ವಾರ ಕಂಟೆಂಟ್. ಸೊ ನಾನು ಆ ಮನೇಲಿ 1 ವಾರ ಉಳ್ಕೋತೀನಿ. ಸೊ ಅಶ್ವಿನಿ ಅವರ ಟ್ರಿಗರಿಂಗ್ ಪಾಯಿಂಟ್ ಏನು? ಏಕವಚನ ಪದ ಬಳಕೆ. ಇದನ್ನ ಮಾಡ್ಬಿಟ್ರೆ ನಾವು ಕೊನೆಗೆ, ನನಗಿಂತ ವಯಸ್ಸಲ್ಲಿ ತುಂಬಾ ಚಿಕ್ಕವರೆಲ್ಲ ಪ್ರೊಫೆಷನ್ ಬಗ್ಗೆ ಮಾತಾಡ್ತಾರೆ, ನನ್ನ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನನ್ನ ಐಡೆಂಟಿಟಿ ಬಗ್ಗೆ ಮಾತಾಡ್ತಾರೆ, ಏಕವಚನ ಪದ ಬಳಕೆ ಮಾಡ್ತಾರೆ. ಇದ್ಯಾವುದು ಹೊರ ಜಗತ್ತಿಗೆ ಕಾಣಿಸ್ಲಿಲ್ವಾ? ಹಾಗಾದ್ರೆ ಇವೆಲ್ಲವೂ ಕಾಣಿಸ್ಬೇಕಿತ್ತಲ್ವಾ? ನೀವು ಇನ್ನೊಬ್ಬರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತೀರಾ ಅಂದಾಗ. ಆ್ಯಂಡ್ ಎಷ್ಟೋ ಜಗಳಗಳು ಬಿಗ್ ಬಾಸ್ ಮನೇಲಿ ಆಗಿದೆ. ನನ್ನನ್ನು ಟ್ರಿಗರ್ ಮಾಡಿದಾಗ ಮಾತ್ರ ನಾನು ಟ್ರಿಗರ್ ಆಗಿದ್ದೀನಿ. ಈಗ ರಘು ಅವ್ರ ವಿಚಾರ ಅಂತ ಬಂದಾಗ, ಏಕಾಏಕಿ ಮನೆ ಒಳಗಡೆ ಬರ್ತಾರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ ತಕ್ಷಣ ಬಕೆಟ್ ನೀರನ್ನ ತಂದು ನನಗೆ ಸುರಿತಾರೆ. ಅಲ್ಲಿ ಇರೋದು ನಾನು ಒಬ್ಳೆ. ಸೊ ನನಗೆ ಗೊತ್ತಾಗಲ್ವ ನನ್ನನ್ನು ಟಾರ್ಗೆಟ್ ಮಾಡ್ತೀರಾ ಅಂತ. ಆ್ಯಂಡ್ ನನ್ನನ್ನು ಬಂದ ತಕ್ಷಣ ನೀನು ಅಂತ ಅವ್ರು ಬಳಸ್ತಾರೆ. ನೀನು ಅಂತ ನೀವು ನನಗೆ ಅಂದಾಗ ನಾನು ವಾಪಸ್ ಅಂದೆ ಅಂತೀನಿ. ಅದು ನಿಮ್ಗೆ ಯಾರಿಗೂ ಕಣ್ಣು ಕಾಣಿಸ್ಲಿಲ್ವಾ? ಆ್ಯಂಡ್ ಇದೇ ರಜತ್ ಆ್ಯಂಡ್ ಚೈತ್ರ ಅವ್ರ ಮನೆ ಒಳಗಡೆ ಬರ್ತಾರೆ, ಕ್ಲಿಯರಾಗಿ ಗೊತ್ತಾಗ್ತಿದೆ ಟಾರ್ಗೆಟ್ ಮಾಡೋಕ್ಕೆ ಬಂದಿದ್ದಾರೆ, ಜಗಳ ಮಾಡೋಕ್ಕೆ ಬಂದಿದ್ದಾರೆ. ಸೊ ನೀವು ಹೊರಗಡೆಯಿಂದ ಬಿಗ್ ಬಾಸ್ 12ನ ನೋಡ್ಕೊಂಡು ಬಂದಿದ್ದೀರಾ. ಯಾರ ಜೊತೆ ನೀವಿದ್ರೆ ನಿಮಗೆ ಕಂಟೆಂಟ್ ಸಿಗುತ್ತೆ ಅಂತ ಗೊತ್ತು, ಯಾರ ಜೊತೆ ಜಗಳ ಮಾಡಿದ್ರೆ ಕಂಟೆಂಟ್ ಸಿಗುತ್ತೆ ಅಂತ ಗೊತ್ತು. ನಿಮ್ಮ ಬ್ರೆಡ್ ಆ್ಯಂಡ್ ಬಟರ್ ನೀವು ಸರ್ವೈವ್ ಆಗಲೇಬೇಕಿತ್ತು. ಸೊ ಅಶ್ವಿನಿ ಗೌಡ ನೀವು ವಿಲನ್ ಮಾಡಲೇಬೇಕಿತ್ತು. ಬಟ್ ನನ್ನ ವ್ಯಕ್ತಿತ್ವ ಅದಲ್ಲ.
ನೀನು ನನ್ನನ್ನು ಟ್ರಿಗರ್ ಮಾಡಿದ್ಯಾ ಅಂದಾಗ ನಾನು ಟ್ರಿಗರ್ ಆಗೇ ಆಗ್ತೀನಿ, ಟ್ರಿಗರ್ ಮಾಡೇ ಮಾಡ್ತೀನಿ ಅಂತ ನಾನು ಕೊಟ್ಟಿದ್ದೀನಿ ಬಿಟ್ಟರೆ. ಬಟ್ ಅದನ್ನು ಹೊರತುಪಡಿಸಿ ಅಲ್ಲಿ ಕೆಲವರು ತುಂಬ ಪದ ಬಳಕೆ ಮಾಡಿದ್ದಾರೆ. ನಾನು ಬರೀ ಏಕವಚನಕ್ಕೆ ನಾನು ಫೈಟ್ ಮಾಡ್ಕೊಂಡೇ ಬಂದೆ. ಬಟ್ ವಾಟ್ ಅಬೌಟ್ ದೋಸ್ ಪೀಪಲ್ ಅಷ್ಟೆಲ್ಲ ಪದ ಬಳಕೆ ಮಾಡಿದಾರಲ್ಲ, ಅವ್ರದ್ದು ಯಾರಿಗೂ ಕಣ್ಣಿಗೆ ಕಾಣಿಸ್ಲೇ ಇಲ್ವಾ? ಮಾನಸಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ದೈಹಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಇದು ಯಾರಿಗೂ ಕಣ್ಣಿಗೆ ಕಾಣಿಸ್ಲಿಲ್ವಾ? ಯಾಕೆ ಕಾಣಿಸ್ಲಿಲ್ಲ? ಒಬ್ಬ ಹೆಣ್ಮಗಳು ಅಷ್ಟು ಪೈಪೋಟಿಲಿ ನಿಂತು ನೀವು ಮಾಡೋವಾಗ, ಅದೇ ನಿಮ್ಮನೆ ಹೆಣ್ಮಕ್ಳಿಗೆ ಒಂದು ಗಾಯ ಆದರೆ ನೀವು ಏನು ಮಾಡ್ತೀರಿ? ಇದೆಲ್ಲ ಎಲ್ಲಿಂದ ಆಗಿದೆ ನನಗೆ ಗಾಯ ಆಗಿದ್ರೆ? ಯಾರು ಪ್ರಶ್ನೆ ಮಾಡೋದು? ಯಾರಿಗೂ ತಾಕತ್ತಿಲ್ವಾ? ಅದು ಹೊರಗಡೆ ತಾಕತ್ತಿಲ್ವಾ? ಸೊ ಅವತ್ತು ನಾನೇ ನಿಂತ್ಕೋಬೇಕಾಯ್ತು. ನೀನು ಅಷ್ಟು ನಿರ್ದಾಕ್ಷಿಣ್ಯದಿಂದ ನೀನೊಂದು ಹೆಣ್ಣುಮಗಳನ್ನ ಸ್ವಿಮ್ಮಿಂಗ್ ಪೂಲಲ್ಲಿ ತಳ್ತೀಯ ಅಂದರೆ, ಅದೇ ಜಾಗದಲ್ಲಿ ನಿಮ್ಮ ಅಕ್ಕನೋ ನಿನ್ನ ಹೆಂಡತಿನೋ ನಿನ್ನ ತಾಯಿನೋ ಇದ್ದಿದ್ರೆ ನಿನಗೇನು ಅನ್ನಿಸ್ತಿತ್ತು? ಕರೆಕ್ಟ್. ನೀನು ಆಟ ಆಡೋ ಬರದಲ್ಲಿ ಒಬ್ಬ ಹೆಣ್ಣು ಮಗಳು ನೀನು ಆ ರೀತಿ ನೀನು ತಳ್ತೀಯ ಅಂದರೆ ನಿನ್ನ ವ್ಯಕ್ತಿತ್ವ ಏನು? ಅದನ್ನು ಯಾಕೆ ಯಾರು ಪ್ರಶ್ನೆ ಮಾಡಲಿಲ್ಲ? ಅದಕ್ಕೂ ಮಾತಾಡಿದ್ದಾರೆ. ಮತ್ತೆ ಮನೆ ಒಳಗಡೆ ಬಂದಾಗ ನೀವೆಲ್ಲ ಹೆಣ್ಮಕ್ಳನ್ನು ನೀವು ಕೆಲವ್ರನ್ನ ನಿನಗೆ ಯೋಗ್ಯತೆ ಇಲ್ಲ ಬಿಗ್ ಬಾಸ್ ಅಲ್ಲಿ ಇರಕ್ಕೆ ಅಂತ ಹೇಳ್ತಾರೆ. ಮತ್ತೆ ನೀವು ಮತ್ತೆ ಇನ್ನೊಂದು ಕಂಟೆಸ್ಟೆಂಟ್ ರೊಮ್ಯಾನ್ಸ್ ಮಾಡ್ತಿದ್ರಿ ಮನೆ ಒಳಗಡೆ ಅಂತ ಹೇಳ್ತಾರೆ. ನೀನು ಮನೆ ಒಳಗಡೆ ಇರಕ್ಕೆ ಲಾಯಕ್ಕೆ ಇಲ್ಲ ಅಂತ ಕೇಳೋರ್ಗೆ ಹೇಳ್ತಾರೆ. ನೀನು ಅಂತ ನಂಗೆ ಪದ ಬಳಕೆ ಮಾಡ್ತಾರೆ. ಇವೆಲ್ಲ ಎಷ್ಟು ಸರಿ? ಇವೆಲ್ಲ ಎಷ್ಟು ಸರಿ ಅಲ್ವಾ? ಸೊ ನಾನು ಕೇಳೋದು, ಇನ್ನೊಬ್ಬರನ್ನ ನೀವು ಗುರಿ ಮಾಡೋಕ್ಕಿಂತ ಮುಂಚೆ ನೀವು ಅವ್ರಿಗೇನು ಗಾಸಿ ಮಾಡಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನಾನು ಟ್ರಿಗರ್ ಆಗಲಿಲ್ಲ. ನನ್ನನ್ನು ತುಂಬ ಟ್ರಿಗರ್ ಮಾಡಿದ್ದಾರೆ. ನಾನು ಬಿಗ್ ಬಾಸ್ ಮನೆ ಒಳಗಡೆ ತುಂಬ ಅನುಭವಿಸಿದ್ದೀನಿ. ನನ್ನ ನೋವುಗಳು ನನಗೆ ಗೊತ್ತಿತ್ತು ಅಷ್ಟೇ. ಬಟ್ ಎಷ್ಟು ಹೊರಗಡೆ ಕಾಣಿಸ್ತೋ ಎಷ್ಟು ಕಾಣಿಸ್ಲಿಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಖಂಡಿತ ಮನೆ ಒಳಗಡೆ ತುಂಬ ನಾನು ಅನುಭವಿಸಿದ್ದೀನಿ, ಜೀವಿಸಿದ್ದೀನಿ. ಬಟ್ ಅಷ್ಟೇ ನಾನು ಒಂಟಿಯಾಗಿ ಹೋರಾಟನೂ ಮಾಡಿದ್ದೀನಿ. ಮ್ಯಾಮ್, ಕೊನೆ ಪ್ರಶ್ನೆ. ಸೊ ಜನಾಭಿಪ್ರಾಯದ ಪ್ರಕಾರ, ಸೊ ಈಗ ನಿಮಗೆ 3ನೇ ಸ್ಥಾನ, ಮತ್ತು ಯಾವ ಗಿಲ್ಲಿ ಅಂದರೆ ಎದುರಾಕೊಂಡೇ ಇದ್ದರು ಇಡೀ ಸೀಸನ್, ಅವರಿಗೆ 1ನೇ ಸ್ಥಾನ, ಮತ್ತು ರಕ್ಷಿತಾ ಶೆಟ್ಟಿ ಅವರಿಗೆ 2ನೇ ಸ್ಥಾನ. ಏನಾದರೂ ನಿಮಗೆ ಬೇಸರ ಇದೆಯಾ? ಈ ಸ್ಥಾನದಲ್ಲಿ ಬದಲಾವಣೆ ಆಗಬೇಕಿತ್ತು ಅಂತ ಅನಿಸಿದೆಯಾ? ಹೇಗೆ? ಇಲ್ಲ, ನನಗೆ ಬೇಸರ ಅನ್ನೋಕ್ಕಿಂತ ಪ್ರತಿಯೊಬ್ಬರು ನನ್ನ ಹತ್ರ ಮಾತಾಡ್ತಿರೋದು ಇದೀಗ ಪ್ರತಿಯೊಬ್ಬರು ಹೇಳ್ತಾ ಇರೋದು ಒಂದೇ, ಒಂದು ಕೈ ಸುದೀಪ್ ಅಣ್ಣನ ಒಂದು ಕೈ ನಿಮ್ದು ಇರಬೇಕಿತ್ತು ಅಂತ ಪ್ರತಿಯೊಬ್ಬರು ಹೇಳೋದು. 1ನೇ ಸ್ಥಾನನೋ 2ನೇ ಸ್ಥಾನೋ ನನಗೆ ಗೊತ್ತಿಲ್ಲ. ನಾನು ಅದನ್ನು ನಿರೀಕ್ಷೆ ಮಾಡಿದೆ. ಯಾಕೆಂದರೆ ಬಿಗ್ ಬಾಸಲ್ಲಿ ಹೆಣ್ಣುಮಕ್ಕಳು ಶ್ರುತಿ ಅಕ್ಕ ಆದಮೇಲೆ ಯಾರೂ ಗೆದ್ದೇ ಇಲ್ಲ. ಸೊ ನನಗನ್ಸೋದು ಇಲ್ಲಿವರೆಗೂ ಯಾರಾದರೂ ಒಂದು ಸ್ಟ್ರಾಂಗ್ ಕಂಟೆಂಡರ್ ಬಂದಿದ್ದಾರೆ ಅಂದರೆ, ಪೈಪೋಟಿ ಕೊಟ್ಕೊಂಡು ಈ ಮಟ್ಟದಲ್ಲಿ ಒಂದೇನೋ ಒಂದು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ನಾನು ಬೆನ್ ತಟ್ಕೊಂಡು ಹೇಳ್ತೀನಿ ನಾನು ಮಾಡಿದ್ದೀನಿ ಅಂತ. ಸೊ ಆ ಹಿಸ್ಟ್ರಿನ ನೆಕ್ಸ್ಟ್ ಕ್ರಿಯೇಟ್ ಮಾಡೋಕ್ಕೆ ಇನ್ನೂ ಮೋರ್ ಸ್ಟ್ರಾಂಗರ್ ಯಾರಾದರೂ ಬರಬೇಕು. ಬಿಕಾಸ್ ಅಷ್ಟು ಚೆನ್ನಾಗಿ ನಾನು ಆಟ ಆಡಿದ್ದೀನಿ, ನಾನು 100% ನಾನು ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಎಸ್ ಮ್ಯಾಮ್, ನಿಮ್ಮನ್ನು ಇಷ್ಟಪಟ್ಟ ಜನಗಳು ಕೂಡ ಸಾಕಷ್ಟು ಜನ ಇದ್ದಾರೆ. ಅಫ್ಕೋರ್ಸ್ ಅದಕ್ಕೋಸ್ಕರನೇ ನೀವು 3ನೇ ಸ್ಥಾನದಲ್ಲಿದ್ದೀರಾ. ಬಟ್ ನೀವು ಕೆಲವರಿಗೆ ಬೈ ಪ್ರಾಡಕ್ಟ್ ಆ ಥರದ್ದೆಲ್ಲ ಹೇಳಿದಿರಿ. ಸೊ ಅದನ್ನು ನಿಮಗೆ ಇನ್ನೂ ಈಗಲೂ ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀರಾ? ಗಿಲ್ಲಿಯಿಂದ ಕಾವ್ಯನೇನ ಈಗಲೂ? ಅದು ಇಡೀ ಕರ್ನಾಟಕ ಜನತೆ ಏನು ಹೇಳ್ತಾ ಇದೆ ಅದ್ರ ಮೇಲೆ ಹೋಗೋಣ. ಬಿಕಾಸ್ ಈಗ ನಾವು ಬಿಗ್ ಬಾಸ್ ಮುಗಿಸ್ಬಿಟ್ಟಿದ್ದೀವಿ. ಮತ್ತೆ ಆ ವಿಚಾರ, ಯಾಕಂದರೆ ಯಾರಿಗೂ ಘಾಸಿ ಆಗೋದು ಬೇಡ. ನಾನು ಕೊನೆಯದಾಗ ಅವ್ರಿಗೆ ಹೇಳಿ ಬಂದಿದ್ದು ಒಂದೇ, ನಾನು ಏನು ಹೇಳಿದೆ ಅನ್ನೋಕ್ಕಿಂತ ಯಾವ ದಾಟಿಲಿ ಹೇಳಿದೆ ಅನ್ನೋದು ಬಹುಶಃ ಅವ್ರ ಮನಸ್ಸಿಗೆ ನೋವಾಗಿರ್ಬೋದು. ಸೊ ಐ ಡೋಂಟ್ ನೋ. ಸೊ ಹಾಗಾಗಿ ಆ ವಿಚಾರ ನನಗೆ ಆ ಕ್ಷಣಕ್ಕೆ ಅನ್ನಿಸ್ತು. ನಾನು ಹೇಳಿದ್ದು ಹೌದು. ನಾನು ನಾಮಿನೇಷನಲ್ಲೂ ನಾನೇನು ಕಾರಣಗಳು ಕೊಡ್ತಿದ್ದೆ ಅಷ್ಟು ಸತ್ಯ. ಲಾಸ್ಟ್ ಟಾಪ್ 6 ಇದ್ದಾಗಲೂ ಕಾವ್ಯನ ಬಗ್ಗೆ ನಾನೇನು ಕೊಟ್ಟೆ ಅದಷ್ಟು ಸತ್ಯ. ಈಗ ಅದು ಬದಲಾಗುತ್ತಾ ಅಂದರೆ ಆ ಪರ್ಸ್ಪೆಕ್ಟಿವ್ ಬದಲಾಗಲ್ಲ. ಸೊ ಉತ್ತರ ನಿಮ್ಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಎಸ್ ಮ್ಯಾಮ್. ಸೊ ಫೈನಲ್ ಆಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಸೊ ಗಿಲ್ಲಿ ಜೊತೆಗೆ ನೀವು ಒಂದಾಗಿರ್ತೀರಾ ಇನ್ನು ಮುಂದಕ್ಕೆ? ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಟ್ಟು ನಿಮ್ಮ ಲಾಸ್ಟ್ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಹೇಳಿಬಿಡಿ. ನನಗೆ ಗೊತ್ತಿಲ್ಲ ಏನು ಅಂತ ಹೇಳಿ, ಯಾಕೆಂದರೆ ಇನ್ನೂ ನಾನು ಮೊಬೈಲ್ನ ನಾನು ತೊಗೊಂಡು ನೋಡಿಲ್ಲ. ಬಟ್ ಎಲ್ಲವೂ ಆಟ ಅಷ್ಟೇನೆ. ಈ ಆಟ ಮುಗಿಬೇಕು, ಮುಂದಿನ ಒಂದು ಆಟಕ್ಕೆ ನಾವು ಹೋಗಲೇಬೇಕು. ಸೊ ಜನ ಮೆಚ್ಚಿದ್ದಾರೆ ಅಂತ ಅಂದಾಗ ನನ್ನನ್ನು ಜನ ಮೆಚ್ಚೇನೆ ಇಲ್ಲಿ ತನಕ ಕರ್ಕೊಂಡು ಬಂದಿರೋದು. ಬಟ್ ತುಂಬ ನಿರೀಕ್ಷೆ ಇತ್ತು. ಆದರೂ ಕೂಡ 16ನೇ ವಾರದವರೆಗೂ ನನ್ನನ್ನು ಕರ್ಕೊಂಡು ಬಂದು ಟಾಪ್ 3ವರೆಗೂ ಕರ್ಕೊಂಡು ಬಂದು ನಿಲ್ಲಿಸಿದ್ದು ನೀವು. ನಿಮ್ಮ ಸಪೋರ್ಟ್, ಬೆಂಬಲ ನನಗೆ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು. ಗಿಲ್ಲಿ ಜೊತೆಗೆ ಸಂಬಂಧ ಕಂಟಿನ್ಯೂ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಹೇಗೆ? ಗಿಲ್ಲಿ ಜೊತೆಗೆ ನೋಡೋಣ. ಬಟ್ ಗಿಲ್ಲಿ ಅವ್ರ ತಾಯಿ ನಂಗೆ ತುಂಬ ಇಷ್ಟ, ಸವಿತಮ್ಮ. ಸೊ ಅವ್ರ ಜೊತೆಗಂತೂ ಖಂಡಿತ ಟಚಲ್ಲಿ ಇರ್ತೀನಿ. ಮತ್ತೆ ಮಾವ ಅಲ್ವಾ? ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಮತ್ತೆ ಸಿಗೋಣ. ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆಲ್ಲ ಒಳ್ಳೇದಾಗಲಿ, ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಅಶ್ವಿನಿ ಗೌಡ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.